ಗಂಗಾವತಿ ತಾಲೂಕಿನ ಮರಳಿ ಹೋಬಳಿಯ ಹೊಸ ಅಯೋಧ್ಯ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಚೈತ್ರ ಅವರು ಹಕ್ಕುಪತ್ರ ವಿತರಣೆಯಲ್ಲಿ ಅವ್ಯವಹಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿರುವ ದಲಿತ ವಿಮೋಚನಾ ಸೇನೆಯ ಪದಾಧಿಕಾರಿಗಳು ಅವರನ್ನು ಕೂಡಲೇ ಅಮಾನತುಗೊಳಿಸಿ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿ ಗಂಗಾವತಿ ತಹಸೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಂಘಟನೆಯ ಮುಖಂಡರು ಹಕ್ಕುಪತ್ರ ವಿತರಣಾ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವುದರಿಂದ ಸಾರ್ವಜನಿಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅರ್ಹ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಅಯೋಧ್ಯ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಚೈತ್ರ ಇವರನ್ನು ನಾವು ಅಮಾನತು ಮಾಡಲೇಬೇಕು. ಹಕ್ಕುಪತ್ರ ಕೊಡಲು ಲಂಚಕ್ಕೆ ಆದ ಚೈತ್ರ ಇವರನ್ನು ಅಮಾನತು ಮಾಡಲೇಬೇಕು. ಎಷ್ಟು ಜನ ಅಂದಾಜು ಇನ್ನ ಅರ್ಧ ಮುಕ್ಕಳ ಭಾಗ ಅಂತ ಎಷ್ಟಿದ್ರೆ ಒಂದು ಲೀಸ್ಟ್ ಕೊಡ್ರಿ, ಎಷ್ಟು ತಗರ ಅಂತ ನೋಡ್ರಿ, ಒಂದು ಲೀಸ್ಟ್ ಮಾಡಿ ಬಾಕಿ ಇದೆ ಮೇಡಮ್. ಅವರು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ನಮ್ಮ ಪರಿಸ್ಥಿತಿ ಹಿಂಗೆ ಆಗೈತೆ ಅಂತಂದ್ರೆ ಆಯಾಮಕ್ಕೆ ಇವಾಗ ಐತಿನಲ್ಲ ಅವ್ರು ಹೋಗ್ಬಿಡ್ತಾಳ್ರಿ. ಯಾವುದೋ ಒಂದು ಹೇಳ್ತೀವಿ, ನಾವು ಕೇಳಿದ್ರೆ ಏನೇ ಹೇಳಂಗಿಲ್ಲ. ಹಂಗಾಗಿ ನಾವು ಕೇಳಿದ್ರೆ ಹೋದ್ರೆ ಆಗಿನ ಟೈಮ್ನಾಗ 2021 9 ಹಕ್ಕುಪತ್ರಗಳು ಕೊಟ್ಟಾರ. ಮನೆ ಬಿಟ್ಟು ಮನೆ ಪಕ್ಕದ ಕೊಟ್ಟಾರ. ಅವ್ರು ಕೇಳಿದಪ್ಪ ಅಂತಂದ್ರೆ ನಮ್ಮನ್ನೇ ಲೆಕ್ಕ ಕೇಳ್ತಾರೆ. ಅವರು ಲೆಕ್ಕ ಕೊಡ್ರಿ ಕೊಡ್ತೀವಿ ಅಂತ ಕೇಳ್ಯಾರ. ಅದ್ರ ಸಲುವಾಗಿ ನಾವು ಅವತ್ತಿನ ಸುಮ್ಮನೆ ಇದ್ದು ಈಗ ಮೊನ್ನೆ ಕೊಟ್ಟಾರ 2026 ಜನವರಿಯಲ್ಲಿ. ಮತ್ತೆ ಅವಾಗ ಕೂಡ ಹಂಗ ಮಾಡ್ಯಾರ. ಒಬ್ರಿಗೆ ಕೊಡೋದು ಒಬ್ರಿಗೆ ಕೊಡೋದು ಮಾಡ್ಯಾರ. ಬರೀ 9 ಮಂದಿ ಕೊಡ್ತಾ ಇದ್ರೆ ಇವ್ ಇನ್ನೂ ಉಳಿಕೆದಾರ ಏನಾಗ್ಯಾರ ಅಂತಂತ ಕೇಳಿದ್ರ, ಇಲ್ರಿ ಅವ್ರು ಪಡ ಭೂಮಿ ಐತೆ ಅದ್ರ ಸಲುವಾಗಿ ಅವ್ರಿಗೆ ಕೊಟ್ಟಿವಿ ಅಂತಂತಂದ್ರು. ಸರಿ ಬಿಡು ಅಂತಂತಂದು ನಾವು ಅಲ್ಲಿಂದ ಇಲ್ಲಿವರೆಗೆ ಶಿಮ್ಕೆ ಆಗಿದ್ವಿ. ಶಿಮ್ಕೆ ಆದಮೇಲೆ ಈಗ ಮತ್ತೆ 2026 ಜನವರಿ ಮತ್ತೆ ಎಷ್ಟೋ ಮಂದಿ ಕೊಟ್ಟಾರ ಹಕ್ಕುಪತ್ರ. ಅವು ಅದಕ್ಕೆ ಇಷ್ಟೇ ಮಂದಿ ಕೊಡೋಕೈತಿರಿ, ಒಂದು 10 ಮಂದಿ 15 ಮಂದಿಗೆ ಯಾಕೆ ಕೊಡ್ತೀರಿ, ಸರಿಸೆತ್ತಿಗೆ ನೀವು ಎಲ್ಲರಿಗೆ ಕೊಡ್ರಿ ಅಂತಂತಂದು ನಾವು ವಿಚಾರಣೆ ಮಾಡಿದ್ರೆ, ಇಲ್ರಿ ಅವ್ರು ಎಲ್ಲಿ ಪಡ ಭೂಮಿ ಐತೆ ಅಲ್ಲೇ ಕೊಡೋಕೈತೀವಿ ನಾವು ಅಂತಂತಂದು. ನಾವೇನಂದ್ವಿ ಆವಾಗಿನ ಟೈಮ್ನಾಗ 2021ರಲ್ಲಿ ಕೇಳಿರ್ತಕ್ಕಂಥ ನಾವು ಹಕ್ಕುಪತ್ರಗಳು ನಾವು ನಮ್ಮನ್ನ ಅವ್ರು ಏನು ಕೇಳಿದ್ರು, ಸರ್ ಮತ್ತು ನೀವೇನೋ ಒಂದಿಟ್ಟು ಕೊಟ್ಟರೆ ನಾವು ನಿಮಗೆ ಇನ್ನು ಕೊಡ್ತೀವ್ರಿ ಹಕ್ಕುಪತ್ರ ಅಂತಂತಂದು ಕೇಳಿದ್ರು. ನಮಗೇನು ಕೊಡೋಕ್ಕಾಗಲ್ಲ, ನಾವು ಇನ್ನು ಕೊಡಂಗಲ್ಲ ಅಂತಂತಂದು ಹೇಳಿದ್ವಿ. ಹಂಗಾಗಿ ಅವರು ಈ ಮನೆ ಇದ್ದಾಳ್ರಿ, ಈ ಮನೆ ಬಿಟ್ಟು ಇಲ್ಲೇ 1-2 ಫೂಟ್ನಾಗ ಅವ್ರಿಗೆ ಆ ಕಡೆ ಬಗ್ಲ ಇದು ಪಡಭೂಮಿ ಇರಂಗಿಲ್ಲ ಅವ್ರಿಗೆ. ಅದ್ರ ಸಲುವಾಗಿ ಒಬ್ಬರು ಬಿಟ್ಟು ಒಬ್ಬರು ಯಾಕೆ ಕೊಟ್ಟಿರಿ, ಎಲ್ಲರಿಗೆ ಕೊಡಬೇಕಾಗಿತ್ತು ಅಂತಂತಂದು ನಾವು ವಿಚಾರಣೆ ಮಾಡಿವ್ರಿ. ಅವ್ರು ಹಕ್ಕುಪತ್ರ ಕೊಡಬೇಕಾದ್ರೆ ತಾವು ಲಂಚ ಇಸ್ಕೊಂಡು ಲಂಚ ಕೇಳ್ತಾ ಇದಾರೆ ಅಂತಂತಂದು ನಾವು ನಮ್ಮ 2 ಮಾತುಗಳನ್ನು ಹಂಚಿಕೆ ಹೇಳ್ತಿದ್ವಿ. ದಲಿತ ವಿಮೋಚನೆ ಸೇನೆಯ ಹೊಸ ಅಯೋಧ್ಯ ಗ್ರಾಮದಲ್ಲಿ ಒಂದು ಎಲ್ಲ ಸಾರ್ವಜನಿಕರವಾಗಿ ಬಡ ದಲಿತರಿರಲಿ ಒಟ್ಟ ಸಾರ್ವಜನಿಕರಿರಲಿ ಹಕ್ಕುಪತ್ರ ಕೊಡೋಂಥ ಕೆಲಸ ಇವತ್ತು ಮೇಡಮ್ ಅವರು ಮಾಡಿರ್ತಾರೆ. ಅದರಲ್ಲಿ ಸ್ವಲ್ಪ ಲೋಪದೋಷ ಮಾಡಿರೋದ್ರಿಂದ ಒಬ್ರನ್ನ ಬಿಟ್ಟು ಒಬ್ಬರು ಒಂದು ಹಕ್ಕುಪತ್ರ ಕೊಟ್ಟಾಳಂತ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಇವತ್ತು ಪರಿಶೀಲನೆ ಮಾಡಿ ಅಯೋಧ್ಯೆ ಗ್ರಾಮಕ್ಕೆ ಹೋಗಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಕಳಿಸಿ ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಡೋಡ್ರಿ ಅಂತ ಎಲ್ಲರೂ ನಮ್ಮ ದಲಿತ ವಿಮೋಚನೆ ಸೇನೆ ಪದಾಧಿಕಾರಿಗಳು ಇಲ್ಲಿಗೆ ತಹಸೀಲ್ದಾರ್ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡೋಂಥ ಕೆಲಸ ಇವತ್ತು ಮಾಡೀವಿ. ಮುಂದಿನ ದಿನದಲ್ಲಿ ಆ ಎಮ್ಮ ಕೆಲಸ ಮಾಡ್ಬೇಕಾದ್ರೆ ಸರಿಯಾದ ರೀತಿಯಿಂದ ಬಡವರು ಎಲ್ಲಿದ್ದಾರ ಅದನ್ನು ಬಡವರಾಗಲಿ ಸಾರ್ವಜನಿಕರಾಗಲಿ ಯಾರು ಬಡವರು ಅಂತ ಏನಿಲ್ಲ, ಅಲ್ಲಿ ಯಾರಂಗಾರ ಪರಿಶೀಲನೆ ಮಾಡಿ ಕಳಿಸಿ ಕೊಡೋಂತೆ ಹಕ್ಕುಪತ್ರ ಆಗಲಿ ಪರಿಹಾರ ಆಗಲಿ ರೈತರದು ಎಲ್ಲ ಪಟ್ಟ ಪರಿಹಾರಗಳು ಹಕ್ಕುಪತ್ರಗಳು ಕೊಡೋಂಥ ವ್ಯವಸ್ಥೆ ಇವತ್ತು ಆಗ್ಬೇಕಂತ ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ
ನಮ್ಮ ಮುಖಾಂತರ ದಲಿತ ವಿಮೋಚನೆ ಸೇನೆ ಮುಖಾಂತರ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಈಗ ತಾವು ಕೂಡ ಈಗ ಆ ಮೇಡಮ್ ಅವರಿಗೆ ಸುದ್ದಿ ಮಾಡಬೇಕು. ಏನಿದ್ನಪ್ಪ ಅಂದ್ರೆ ಮೇಡಮ್ ಅವರು ಈ ಮುಂದಿನ ದಿನದಲ್ಲಿ ಈ ಥರ ಹಿಂಗೆ ಆಗಬಾರ್ದು. ಈ ಏನಪ್ಪ ಸಂಘಟನೆಯವರು ಹೋರಾಟ ಮಾಡಿದ ಮೇಲೆ ನಮಗೂ ಒಂದು ಕಪ್ಚುಕ್ಕಿ ಬಂದಂಗಲ್ಲ ಅಂತಂದು ಆಯಮ್ ಎಚ್ಚೆತ್ತುಕೊಂಡು ಈ ಕೆಲಸ ಕಾರ್ಯಗಳು ಸರಿಯಾದ್ಲಿಂತ ಯಾವ ಗ್ರಾಮದಾಗಲಿ ಹೋಗಲಿ ಸರಿಯಾದ ರೀತಿ ಮಾಡಂತ ವ್ಯವಸ್ಥೆ ಆಗ್ಬೇಕಂತಂದು ದಲಿತ ವಿಮೋಚನೆ ಸೇನೆ ನಾನು ರಾಜ್ಯ ಉಪಾಧ್ಯಕ್ಷ ಆಗಿ ಎಸ್ ದುರ್ಗಪ್ಪ ಅಂತಂದು ಈ ಮೂಲಕ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ವಿಮೋಚನಾ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ಟಿಪುಡಿ, ರಾಜ್ಯ ಉಪಾಧ್ಯಕ್ಷ ಎಸ್ ದುರ್ಗಪ್ಪ, ಜಿಲ್ಲಾಧ್ಯಕ್ಷ ಎಸ್ ರಮೇಶ್ ಸೇರಿದಂತೆ ಸಂಘಟನೆಯ ಇತರ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.